ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ಮತ್ತೊಂದು ಬಲಿಯಾಗಿದೆ. ಹಠಾತ್ ಹೃದಯಾಘಾತದಿಂದ ಮಂಜುನಾಥ್ 51 ವರ್ಷ ಸಾವನ್ನಪ್ಪಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ಮತ್ತೊಂದು ಬಲಿ. 51 ವರ್ಷದ ಮಂಜುನಾಥ್ ಸಾವನ್ನಪ್ಪಿದ್ದಾರೆ. ಆಲೂರು ತಾಲೂಕಿನ ಬಾವಿಕೊಪ್ಲು ನಿವಾಸಿಯಾಗಿದ್ರು ಮಂಜುನಾಥ್. ಚಾಲಕನಾಗಿ ಕೆಲಸ ಮಾಡ್ತಾ ಇದ್ರು. ಖಾಸಗಿ ಆಸ್ಪತ್ರೆಯ ವೈದ್ಯರ ಕಾರಿನ ಚಾಲಕನಾಗಿದ್ರು ಮಂಜುನಾಥ್. ಮನೆಯಲ್ಲಿದ್ದಾಗ ಮಂಜುನಾಥ್ಗೆ ಎದೆನೋವು ಕಾಣಿಸ್ಕೊಂಡಿದೆ. ಕೂಡಲೇ ಆಸ್ಪತ್ರೆಗೆ ಹೋಗಿ ತಪಾಸಣೆ ಮಾಡ್ಕೊಂಡಿದ್ರು. ಇಸಿಜಿ ಮಾಡಿ ವೈದ್ಯರಿಗೆ ಕಾಲ್ ಮಾಡಿದ್ರು ಆಸ್ಪತ್ರೆಯ ಸಿಬ್ಬಂದಿ. ವೈದ್ಯರು ಬರುವಷ್ಟರಲ್ಲಿ ಮಂಜುನಾಥ್ ಸಾವನ್ನಪ್ಪಿದ್ದಾರೆ. ಗೋಲ್ಡನ್ ಮಿನಿಟ್ಸ್ ಅಥವಾ ಗೋಲ್ಡನ್ ಸೆಕೆಂಡ್ಸ್ ಅಂತ ನಾವು ಏನು ಹೇಳ್ತೀವಿ, ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಈ ರೀತಿಯಾದಂತಹ ಹಾರ್ಟ್ ಅಟ್ಯಾಕ್ ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಆದಾಗ ನೋಡಿ, ಖಾಸಗಿ ಆಸ್ಪತ್ರೆಯ ವೈದ್ಯರೊಬ್ಬರ ಕಾರಿನ ಚಾಲಕರಾಗಿದ್ದರು ಮಂಜುನಾಥ್. 51 ವರ್ಷ. ಹಾಸನದಲ್ಲಿ ಈಗ ಆಲ್ರೆಡಿ 1 ತಿಂಗಳಲ್ಲಿ 15 ಜನ ಹಾರ್ಟ್ ಅಟ್ಯಾಕಿಂದ ಸಾವನ್ನಪ್ಪಿದ್ದಾರೆ. ಖಾಸಗಿ ಆಸ್ಪತ್ರೆಯ ವೈದ್ಯರೊಬ್ಬರ ಕಾರು ಚಾಲಕರಾಗಿದ್ದರು. ಮನೇಲಿದ್ದಾಗ ಮಂಜುನಾಥ್ ಅವ್ರಿಗೆ ಎದೆನೋವು ಕಾಣಿಸ್ಕೊಂಡಿತ್ತು. ಕೂಡಲೇ ಆಸ್ಪತ್ರೆಗೆ ಹೋಗಿ ತಪಾಸಣೆ ಕೂಡ ಮಾಡಿಸ್ಕೊಂಡಿದ್ರು. ಇಸಿಜಿ ಮಾಡಿ ವೈದ್ಯರಿಗೆ ಆಸ್ಪತ್ರೆ ಸಿಬ್ಬಂದಿ ಕಾಲ್ ಮಾಡಿದ್ರು. ಆದರೆ ವೈದ್ಯರು ಬರೋ ಅಷ್ಟರಲ್ಲಿ ಈ ರೀತಿ ಆಗೋಗಿದೆ. ನಮ್ಮ ಹಾಸನ ಪ್ರತಿನಿಧಿ ಸಚಿನ್ ಶೆಟ್ಟಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಚಿನ್, ಹಾಸನ ಜಿಲ್ಲೆಯಲ್ಲಿ ನಾವು ಗಮನಿಸಿದ್ರೆ ಈ 1 ತಿಂಗಳಲ್ಲಿ 15 ಜನ ಹಾರ್ಟ್ ಅಟ್ಯಾಕ್ ಇಂದ ಸಾವನ್ನಪ್ಪಿದ್ದಾರೆ. ಈಗ ಮತ್ತೊಬ್ಬ ವ್ಯಕ್ತಿ 51 ವರ್ಷದ ಮಂಜುನಾಥ್ ಹಾರ್ಟ್ ಅಟ್ಯಾಕ್ ಇಂದ ಸಾವನ್ನಪ್ಪಿರೋದು. ಸದ್ಯದ ಮಾಹಿತಿ ಏನಿದೆ ಸಚಿನ್? ಖಂಡಿತ ಸುಂದರ, ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತ ಸಾವಿನ ಸರಣಿಯನ್ನೇ ಏರ್ಪಟ್ಟಿದೆ ಅಂತಾನೆ ಹೇಳ್ಬೋದು. ಕಳೆದ 1 ತಿಂಗಳ ಅಂತರದಲ್ಲಿ 15 ಜನ ಈ ಒಂದು ಹಾರ್ಟ್ ಅಟ್ಯಾಕ್ ನಿಂದ ಬಲಿಯಾಗಿರ್ತಕ್ಕಂಥದ್ದು. ಅದರಲ್ಲಿ ಯುವಕರು ಅಂದ್ರೆ ಏನು 25 ವರ್ಷದ ಒಳಗಿನವರು ಕೂಡ ಈ ಒಂದು ಹೃದಯಾಘಾತದಿಂದ ಮೃತಪಟ್ಟಿರ್ತಕ್ಕಂಥದ್ದು. ಹೀಗಾಗಿ ಒಂದ್ ರೀತಿ ಹಾಸನ ಜನತೆಯಲ್ಲಿ ಸಾಕಷ್ಟು ಆತಂಕ ಮನೆ ಮಾಡಿದೆ. ಯಾಕೆಂದ್ರೆ ಇನ್ನ ಚಿಕ್ಕ ವಯಸ್ಸಿನಲ್ಲಿ ಈ ರೀತಿ ಹೃದಯಾಘಾತ ಸಂಬಂಧಿ ಆಗ್ತಾ ಇರೋದ್ರಿಂದ ಏನು ಕಾರಣ ಅನ್ನೋದು ವೈದ್ಯರು ಕೂಡ ಇದಕ್ಕೆ ಸರಿಯಾದ ರೀತಿಯಾದ ಕಾರಣಗಳನ್ನು ಕೂಡ ತಿಳಿತಾ ಇಲ್ಲ. ಅಂದ್ರೆ ಯಾವ ಕಾರಣಕ್ಕೋಸ್ಕರ ಈ ವಯಸ್ಕರ ನಡುವೆ ಏನು ಹೃದಯಾಘಾತ ಆಗ್ತಿದೆ ಅನ್ನೋದು ಇನ್ನೂ ಕೂಡ ಸರಿಯಾಗಿ ಗೊತ್ತಾಗ್ತಿಲ್ಲ. ಹೀಗಾಗಿ ಎಲ್ಲೋ ಒಂದ್ ಕಡೆ ಈ ಹೃದಯಾಘಾತದಿಂದ ಪ್ರಕರಣಗಳಿಂದ ಸಾಕಷ್ಟು ಆತಂಕಗೊಂಡಿರ್ತಕ್ಕಂಥದ್ದು. ಅಷ್ಟೇ ನಿನ್ನೆ ರಾತ್ರಿ ಏನು ಹೃದಯಾಘಾತದಿಂದ ಮಂಜುನಾಥ್ ಮೃತಪಟ್ಟಿರ್ತಾರೆ. ಅವರು ಕಳೆದ ರಾತ್ರಿ ಸುಮಾರು 1 ಗಂಟೆ ಸಮಯದಲ್ಲಿ ಅವ್ರಿಗೆ ಒಂದು ಎದೆನೋವು ಕಾಣಿಸ್ತಾರೆ. ಅದಾದ ಬಳಿಕ ಅವರು ಆಸ್ಪತ್ರೆಗೆ ಹೋಗಿ ಆಸ್ಪತ್ರೆಯಲ್ಲಿ ಏನೋ ಪ್ರಥಮ ಚಿಕಿತ್ಸೆ ಎಲ್ಲವನ್ನು ಅಂದ್ರೆ ಇಸಿಜಿ ಮಾಡೋದ್ರ ಮುಖಾಂತರ ಅವ್ರಿಗೆ ಬ್ಲಡ್ ಪ್ರೆಷರ್ ಚೆಕ್ ಮಾಡೋದು ಎಲ್ಲವನ್ನು ಕೂಡ ಚೆಕ್ ಮಾಡ್ತಾರೆ. ಆದ್ರೆ ಆ ಒಂದು ಇಸಿಜಿ ರಿಪೋರ್ಟ್ ನ ವೈದ್ಯರಿಗೆ ಕಳಿಸೋಗಳನ್ನೇ ಹಠಾತ್ ಆಗಿ ಅವರು ಕೂತಿದ್ದು ಚೇರ್ನ ಮೇಲೆ ಸಾವನ್ನಪ್ಪಿರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಆತಂಕ ಮನೆ ಮಾಡಿದೆ ಅಂತ ಹೇಳ್ಬೋದು. ಓಕೆ ಸಚಿನ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.